ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಿನ್ಸ್ ಕಿಚನ್. ನಾನಿವತ್ತು ಮೆಂತೆ ಕಡುಬು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ, ಬನ್ನಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್, ಶೇರ್, ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ, ಶೇರ್ ಮಾಡಿ. ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ ಮೆಂತೆ ಕಡುಬು. ಗೋಧಿ ಹಿಟ್ಟನ್ನ ನೀಟಾಗಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು. ಇದನ್ನು ನೀಟಾಗಿ ಚಿಕ್ಕ ಚಿಕ್ಕದಾಗಿ ರೋಲ್ ಮಾಡಿಬಿಟ್ಟು ಹಾಕ್ಕೋಬೇಕು. ಟೈಮ್ ಹಿಡಿಯುತ್ತೆ, ಬಟ್ ಟೇಸ್ಟ್ ಮಾತ್ರ ಚೆನ್ನಾಗಿ ಬರುತ್ತೆ. ಸಂಜೆ ಸ್ನ್ಯಾಕ್ಸ್ಗೆ ನೋಡಿರಿ ಇಷ್ಟೆಲ್ಲ ಮಾಡಿಟ್ಟಿದ್ದೀನಿ ನಾನು. ಒಂದಿಬ್ಬರು ಜನ ಹೆಂಗಿದ್ರೆ ನಾನು 4 ಜನಕ್ಕಾಗಷ್ಟು ಮಾಡಿದ್ದೆ. ಇವಾಗ ಒಂದು ಪಾತ್ರೆಗೆ ನೀರು ಇಟ್ಕೊಂಡಿದ್ದೀನಿ. ಅದಕ್ಕೊಂದು ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೀನಿ. ಈ ಕಡೆ ಮೆಂತ್ಯ ಸೊಪ್ಪನ್ನ ನೀಟಾಗಿ ಕಟ್ ಮಾಡಿ ತೊಳೆದ್ಬಿಟ್ಟು ನೀಟಾಗಿ ಕಟ್ ಮಾಡ್ತಾಯಿದ್ದೀನಿ. ಇದರಲ್ಲೇ ಕೊತ್ತಂಬರಿ ಎಲ್ಲ ಹಾಕಿದ್ದೀನಿ. ಕ್ಲೀನಾಗಿ ತೊಳ್ಕೊಬೇಕು, ಎಲ್ಲನೂ ತೊಳ್ಕೊಂಬಿಟ್ಟು ಕ್ಲೀನಾಗಿ ಕಟ್ ಮಾಡ್ಕೊಂಡು ಇಟ್ಕೊಳ್ರಿ. ಈ ಕಡೆ ನೀರು ಕುದಿ ಬಂದಮೇಲೆ ಮಾಡಿಟ್ಕೊಂಡಿರ್ತೀವಲ್ವ ಕಡುಬು, ಅವನ್ನೆಲ್ಲ ನೀಟಾಗಿ ಹಾಕ್ಕೋಬೇಕು. ನೋಡಿರಿ ಬಿಸಿನೀರು ಹಾಕ್ತೀನಿ ಇವಾಗ. ಇದಕ್ಕೆ ತಾವೇ ಬಿಟ್ಕೊಂಡ್ಬಿಡ್ತವೆ. ನೋಡಿರಿ ಒಂದೂ ಅಂಟ್ಕೊಳ್ಳೋದಿಲ್ಲ, ನೀಟಾಗಿ ತಾವೇ ಬಿಟ್ಕೊಂಡ್ಬಿಡ್ತವೆ ಬಿಸಿನೀರಿಗೆ. ನೋಡಿರಿ ನಾನೇನು ಕೈ ಟಚ್ ಮಾಡೋದೇ ಬೇಡ. ಸ್ವಲ್ಪ ಆಯಿಲ್ ಹಾಕ್ಕೊಂಡು ಕಡುಬು ಮಾಡಿಟ್ಕೊಳ್ರಿ. ಅದ್ರ ಮೇಲೇ ಒಂದ್ರ ಮೇಲೆ ಒಂದು ಅಂಟೋದಿಲ್ಲ. ಅದು ಚೆನ್ನಾಗಿ ಒಂದು 5 ನಿಮಿಷ ಕುದಿಬೇಕು. ಕುದ್ಮೇಲೆ ಅದನ್ನು ನೀಟಾಗಿ ನೀರೆಲ್ಲ ಬಸ್ಕೋಬೇಕು. ಇವಾಗ ಒಂದು ಪಾತ್ರೆಗೆ ಆಯಿಲ್ ಹಾಕ್ತಾಯಿದ್ದೀನಿ. ಅದನ್ನು ಒಗ್ಗರಣೆ ಕೊಟ್ಕೊಂಡ್ಬಿಡೋಣ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸತಿ ಮಾಡ್ಕೊಂಡು ನೋಡ್ಬಿಟ್ಟು ಹೇಳಿ ಹೇಗಿತ್ತು ಅಂತ. ಸಂಜೆ ಸ್ನ್ಯಾಕ್ಸು, ನೈಟು ನಿಮ್ಗೆ ಯಾವಾಗ ಬೇಕೋ ಅವಾಗ ಮಾಡ್ಕೊಂಡು ತಿನ್ಬೋದು. ಮಕ್ಳಿಗೂ ಇಷ್ಟ ಆಗುತ್ತೆ ಇದು. ಆಯಿಲ್ ಹಾಕಿದ್ದೆ, ಒಂದು ಸ್ವಲ್ಪ ಸಾಸಿವೆ, 1-2 ಒಣಮೆಣಸಿನ್ಕಾಯಿ ಹಾಕಿದ್ದೀನಿ. ಇಲ್ಲಿ ಒಂದು ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವು ಹಾಕ್ತಾಯಿದ್ದೀನಿ. ನೀಟಾಗಿ ನಿಮ್ಗೆ ಈರುಳ್ಳಿ ಬೇಡ ಅಂದರೆ ಬರೀ ಬೆಳ್ಳುಳ್ಳಿ ಹಾಕ್ಕೊಂಡ್ಬಿಟ್ಟು ಮಾಡ್ಕೋಬೋದು. ನಾನು ಈರುಳ್ಳಿ ಹಾಕ್ಬಿಟ್ಟು ಮಾಡ್ತೀನಿ ಯಾವಾಗ್ಲೂ. ಇದಕ್ಕೊಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಇವಾಗ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ವ, ನೀವು ಎಷ್ಟಿರುತ್ತೆ ಅಷ್ಟು ಜಾಸ್ತಿ ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊಪ್ಪನ್ನ ಜಾಸ್ತಿನೇ ಯೂಸ್ ಮಾಡಿ. ಇದು 1 ಕಟ್ ಸೊಪ್ಪು ತೊಗೊಂಡಿದ್ದೀನಿ ನಾನು. ನೋಡಿರಿ ಎಷ್ಟು ಜಾಸ್ತಿ ಅನಿಸ್ತಾ ಇದೆ. ಇವಾಗ ನೋಡಿರಿ ಎಣ್ಣೆಲಿ ಬೇಗ ಕರ್ಗೋಗುತ್ತೆ ಸೊಪ್ಪೆಲ್ಲ. ನೋಡಿರಿ ಈ ಕಡೆ ಫ್ರೈ ಆಗೋಷ್ಟರಲ್ಲೇ ಈ ಕಡುಬಿಗೆ ಒಂದು ಸ್ವಲ್ಪ ಉಪ್ಪು, ಖಾರದ ಪೌಡ್ರು ಹಾಕ್ಕೊಂಬಿಡೋಣ ಇದೇ ಪಾತ್ರೆಗೆ. ಇಲ್ಲ ನೀವು ಅದಕ್ಕೆ ಬೇಕಿದ್ರೆ ಹಾಕ್ಕೋಬೋದು, ಹಂಗೇನಿಲ್ಲ. ಈಗ ಮಸಾಲ ಮಾಡ್ತಿದ್ವಲ್ವ ಅದಕ್ಕೂ ಹಾಕ್ಕೋಬೋದು. ಇದಕ್ಕೊಂದು ಸ್ವಲ್ಪ ಗರಂ ಮಸಾಲ ಹಾಕ್ತಾಯಿದ್ದೀನಿ, ಸ್ವಲ್ಪ ಸಕ್ಕರೆ, ಇದಕ್ಕೊಂದು ಅರ್ಧ ನಿಂಬೆಹಣ್ಣು ಹಾಕ್ತಾಯಿದ್ದೀನಿ. ಟೇಸ್ಟ್ ಚೆನ್ನಾಗಿ ಬರುತ್ತೆ, ನಿಂಬೆಹಣ್ಣು ಹಾಕ್ಕೊಳ್ಳಿ. ಯಾಕಂದರೆ ನಾವು ಇದಕ್ಕೆ ಟೊಮೊಟೊ ಏನು ಯೂಸ್ ಮಾಡ್ತಾ ಇಲ್ವಲ್ಲ, ನಿಂಬೆಹಣ್ಣು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ಟೇಸ್ಟು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವಿಲ್ಲ ಅಂದರೆ ಇದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಬೋದು, ಏನಿಲ್ಲ. ಎರಡೂ ಒಂದೇ ಸೇಮ್ ಟೇಸ್ಟೇ ಕೊಡುತ್ತೆ. ಇದಕ್ಕೊಂದು ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ. ಇವಾಗ ಮಿಕ್ಸ್ ಮಾಡಿರ್ತೀವಲ್ವ ಕಡುಬು ಎಲ್ಲನೂ, ಖಾರದ ಪೌಡ್ರ್ ಅದನ್ನೆಲ್ಲ ನೀಟಾಗಿ ಹಾಕ್ಕೊಂಬಿಟ್ಟು ಕಲಿಸ್ಕೊಂಬಿಡೋಣ. ನೀವು ಸೊಪ್ಪು ಎಷ್ಟು ಹಾಕ್ತೀರಿ ಅಷ್ಟು ಚೆನ್ನಾಗಿರುತ್ತೆ. ಕಡುಬು ಟೇಸ್ಟ್ ಬರುತ್ತೆ, ಚೆನ್ನಾಗಿ ಬರುತ್ತೆ. ನೋಡಿರಿ ನೀಟಾಗಿ ಕಲಿಸ್ಕೋಬೇಕು. ಬೆಳ್ಳುಳ್ಳಿನೇ ಜಾಸ್ತಿನೇ ಹಾಕ್ಕೊಳ್ರಿ, ಇನ್ನೂ ಜಾಸ್ತಿ ಹಾಕ್ಕೊಳ್ರಿ, ಇನ್ನೂ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ನೋಡಿರಿ 1-2 ನಿಮಿಷ ಮುಚ್ಚಿದ್ದೆ ನಾನು. ನೋಡಿರಿ ಯಾವ ಥರ ಬಂದಿದೆ ಅಂತ. ಮಕ್ಕಳು, ದೊಡ್ಡವರು ಎಲ್ರಿಗೂ ಇಷ್ಟ ಆಗುತ್ತೆ. ನೋಡಿರಿ ಈ ಥರ ಬಂದಿದೆ. ಥ್ಯಾಂಕ್ ಯು.